ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಡಿಲು ಬಡಿದು ತೆಂಗಿನ ಮರಗಳು ಹೊತ್ತಿ ಉರಿದಿವೆ. ಕಲಬುರಗಿಯ ಜೇವರ್ಗಿಯಲ್ಲಿ ಗುಡುಗು ಸಹಿತ ಮಳೆಯಾಗಿದೆ. ಭಾರೀ ಮಳೆಯ ನಡುವೆ ತೆಂಗಿನ ಮರಕ್ಕೆ ಸಿಡಿಲು ಅಪ್ಪಳಿಸಿದೆ. ನೀವು ಕೂಡ ಒಂದು ಭಯಾನಕ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಬಸವೇಶ್ವರ ಕಾಲೋನಿಯ ಬ್ರಹ್ಮಕುಮಾರಿ ಕೇಂದ್ರದ ಬಳಿ ಈ ರೀತಿ ಘಟನೆ ನಡೆದಿದೆ. ಬಸ್ ನಿಲ್ದಾಣದ ಬಳಿಯ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೂ ಕೂಡ ಬೆಂಕಿ ತಗುಲಿದೆ. ಗಿಡಗಳಿಗೆ ಬೆಂಕಿ ಹೊತ್ಕೊಂಡು ಕೆಲಕಾಲ ಜನರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿತ್ತು. ಸ್ಥಳಕ್ಕೆ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ಬಂದರು, ಬೆಂಕಿಯನ್ನು ನಂದಿಸಿದ್ದಾರೆ. ನಿನ್ನೆ ಸಂಜೆ ಗುಡುಗು ಮಿಂಚು ಸಹಿತ ಮಳೆ ಸುರಿದಿದೆ. ಪಟ್ಟಣದ ಬಸವೇಶ್ವರ ಕಾಲೋನಿಯ ಬ್ರಹ್ಮಕುಮಾರಿ ಕೇಂದ್ರದ ಬಳಿ ಮರಗಳಿಗೆ ಸಿಡಿಲು ಬಡಿದಿದೆ. ಬೆಂಕಿ ಹತ್ತಿ ಸಂಪೂರ್ಣವಾಗಿ ಸುಟ್ಟು ಹೋಗಿವೆ ಮರಗಳು. ಬಸ್ ನಿಲ್ದಾಣದ ಬಳಿಯ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೂ ಕೂಡ ಬೆಂಕಿ ತಗುಲಿದೆ. ಗಿಡಗಳಿಗೆ ಬೆಂಕಿ ಹತ್ತಿದ್ರಿಂದ ಕೆಲಕಾಲ ಸಹಜವಾಗಿಯೇ ಜನರಲ್ಲಿ ಆತಂಕ ಮನೆ ಮಾಡಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದರು, ಬೆಂಕಿಯನ್ನು ನಂದಿಸಿದ್ದಾರೆ. ಇನ್ನು ನಿನ್ನೆ ಗುಡುಗು ಮಿಂಚು ಸಹಿತ ಮಳೆಯಾಗಿದೆ. ಹೀಗಾಗಿ ನೀವು ಕೂಡ ನೋಡ್ತಾ ಇದ್ದೀರಾ, ಸಿಡಿಲು ಬಡಿಯತ್ತೆ ತೆಂಗಿನ ಮರಕ್ಕೆ, ಸಂಪೂರ್ಣವಾಗಿ ಆ ಮರ ಸುಟ್ಟು ಹೋಗುತ್ತೆ. ಹಾಗೆ ಅಕ್ಕಪಕ್ಕ ಇದ್ದಂತಹ ಮರಗಳಿಗೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ. ಜೊತೆಗೆ ಅಲ್ಲೇ ಒಂದು ಟ್ರಾನ್ಸ್ಫಾರ್ಮರ್ ಇರುತ್ತೆ, ಆ ಟ್ರಾನ್ಸ್ಫಾರ್ಮರ್ಗೂ ಕೂಡ ಬೆಂಕಿ ಸ್ಪ್ರೆಡ್ ಆಗಿದೆ. ಕಂಪ್ಲೀಟ್ ಆಗಿ ಎಲ್ಲವೂ ಹೊತ್ತಿ ಉರಿದಿದೆ. ಹೀಗಾಗಿ ಅಲ್ಲಿರುವಂತಹ ಸ್ಥಳೀಯರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿತ್ತು. ಈ ಮಳೆಗಾಲದಲ್ಲಿ, ಅದರಲ್ಲೂ ಈ ಮುಂಗಾರು ಮಳೆ ಟೈಮ್ನಲ್ಲಿ ಗುಡುಗು ಮಿಂಚು ಸಿಡಿಲು ಈ ಬರುವಂತಹ ಸಮಯದಲ್ಲಿ ಯಾರೂ ಕೂಡ ಈ ಮರಗಳ ಹತ್ರ ಅಥವಾ ಮಳೆ ಬಂತು ಅಂತ ಮರಗಳ ಕೆಳಗಡೆ ಹೋಗಿ ನಿಲ್ಲೋದು ಅಥವಾ ಈ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳ ಬಳಿ ಹೋಗಿ ನಿಲ್ಲೋದು ನಿಜಕ್ಕೂ ಅಪಾಯಕಾರಿ. ಏಕೆಂದರೆ ಈ ರೀತಿಯಾದಂಥ ಘಟನೆಗಳು ಆಗ್ತಾನೇ ಇರುತ್ತೆ ಮಳೆಗಾಲದಲ್ಲಿ. ಹೀಗಾಗಿ ಆದಷ್ಟು ಜನರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿನ್ನೆ ಕಲಬುರಗಿಯ ಜೇವರ್ಗಿಯಲ್ಲಿ ಗುಡುಗು ಸಹಿತ ಮಳೆಯಾಗಿದೆ. ಇನ್ನು ಭಾರೀ ಮಳೆಯ ನಡುವೆ ತೆಂಗಿನ ಮರಕ್ಕೆ ಸಿಡಿಲು ಬಡಿದಿದೆ. ಬಸವೇಶ್ವರ ಕಾಲೋನಿಯ ಬ್ರಹ್ಮಕುಮಾರಿ ಕೇಂದ್ರದ ಬಳಿ ಘಟನೆಯಾಗಿದೆ. ಹಾಗೆ ಬಸ್ ನಿಲ್ದಾಣದ ಬಳಿಯ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೂ ಬೆಂಕಿ ತಗುಲಿದೆ. ಗಿಡಗಳಿಗೆ ಬೆಂಕಿ ಹೊತ್ಕೊಂಡು ಕೆಲಕಾಲ ಜನರಲ್ಲಿ ಆತಂಕ ಕೂಡ ಮನೆ ಮಾಡಿತ್ತು. ಇನ್ನು ಸ್ಥಳಕ್ಕೆ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸಿದ್ದಾರೆ.